ಇವತ್ತಿನ ಬೆಳಗ್ಗೆ ನಾನು ಉಪ್ಪಿಟ್ಟು ತಿಂದು ಹಾಗೆ ಟೀ ಕುಡಿದು ಸ್ಟುಡಿಯೋಗೆ ಬಂದೆ. ಸ್ಟುಡಿಯೋಗೆ 1 2 3 ಅಪಾಯಿಂಟ್ಮೆಂಟ್ಸ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡಿದೆ. ಹಾಗೆ ಮಧ್ಯಾಹ್ನ ಆಯಿತು. ನಾನು ಪಿಜ್ಜಾ ಅಂತೂ ತಿನ್ನಲ್ಲ, ಬಟ್ ಓಕೆ ಡಾಮಿನೋಸ್ಗೆ ಹೋದ್ವಿ. ನಾನಲ್ಲಿ ಪಾರ್ಸಲ್ ಮತ್ತು ಚೀಸ್ ಗಾರ್ಲಿಕ್ ಬ್ರೆಡ್ ತಿಂದೆ. ಅದಾದಮೇಲೆ ತಿರ್ಗಾ ಅಪಾಯಿಂಟ್ಮೆಂಟ್ಸ್, ತಿರ್ಗಾ ಅದೇ ಕೆಲಸ ನಂದು ಮಾಡಿದೆ. ಟೀ ಕುಡಿಬೇಕು ಅಂತ ಅನ್ನಿಸ್ತು, ಮಮ್ಮಿಗೆ ಫೋನ್ ಮಾಡಿದೆ, ಮನೆಗೆ ಹೋದೆ, ಟೀ ಕುಡಿದೆ. ಹಂಗೆ ನಮ್ಮ ಮಕ್ಕಳ ಜೊತೆಗೆ ಮಾತಾಡ್ಕೊಂಡು ಕೂತ್ಕೊಂಡೆ. ಇವನು ಶೀರೋ ಅಂತ, ತುಂಬ ಕ್ಯೂಟ್ ಬೇಬಿ ಇದು. ಇದೊಂದು ಸುಲ್ತಾನ್ ಮಗ. ಇವನು ತುಂಬ ಕ್ಯೂಟಾಗಿ ಕೂತ್ಕೊಂತಾನೆ. ಮತ್ತು ಇವಳು ಸೂಜಿ, ಒಟ್ಟುರ್ಕಿ ಅಂದರೆ ಒಟ್ಟುರ್ಕಿ. ಅಮ್ಮನ ಪಕ್ಕ ನಾವಿಬ್ಬರು ಕೂತಿದ್ದೀವಿ ಅಂತ ಅವಳು ಹೆಂಗಂಗೋ ಕೂತೋಳೆ, ಬಟ್ ಅಡ್ಜಸ್ಟ್ ಮಾಡಿ ಕೂತ್ಕೊಂಡ್ಬಿಟ್ಲು. ಸೊ ಇಲ್ಲಿ ಒಂದು ಸರ್ಪ್ರೈಸ್ ಇದೆ. ನಾನು ನನ್ನ ತಮ್ಮ ಹರ್ಷ ಶಾಪಿಗೆ ಬಂದಿದ್ದೀವಿ. ನಾವು ಏನು ಪರ್ಚೇಸ್ ಮಾಡ್ತೀವಿ ಅಂತ ಇವಾಗಂತೂ ನಿಮ್ಗೆ ಹೇಳಲ್ಲ. 2 days ವೇಟ್ ಮಾಡಿ ಆ್ಯಂಡ್ ಗೆಸ್ ಮಾಡಿ ನಾವು ಏನು ಬೈ ಮಾಡ್ತಾಯಿದ್ದೀವಿ. ಲೈಕ್ ವಾಚ್ ಬೈ ಮಾಡ್ತಾಯಿದ್ದೀವಾ ಅಥವಾ ಫೋನ್ ಬೈ ಮಾಡ್ತಾಯಿದ್ದೀವಾ? ಕಮೆಂಟಲ್ಲಿ ಹೇಳಿ ನನಗೆ ಯಾವುದು ಅಂತ. ಸೊ ನಿಮಗೆ 2 days ಆದಮೇಲೆ ಗೊತ್ತಾಗುತ್ತೆ ನಾವು ಏನು ತೊಗೊಂಡಿದ್ದೀವಿ ಅಂತ. ಹಾಗೆ ನನಗೆ ಫ್ರೂಟ್ ಕಸ್ಟರ್ಡ್ ತಿನ್ನಬೇಕಾಗಿತ್ತು ಅಂತ ಈ ಶಾಪಿಗೆ ಹೋದ್ವಿ. ಅದರಿಂದ ಪಾರ್ಸಲ್ ಮಾಡಿಸ್ಕೊಂಡೆ. ಇನ್ನೊಂದೇನು ಅಂದರೆ ಫ್ರೂಟ್ ಕಸ್ಟರ್ಡ್ ನಾನು ತಿಂದೇ ಇಲ್ಲ, ಹೋಗ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ, ಮರ್ತೋಗಿದ್ದೀನಿ. ಮನೆಗೆ ಬಂದು ಒಂದು ಮೂವಿ ಹಂಗೆ ಹಾಕಿ ಪಲಾವ್ ತಿಂದು ಸರಿಯಾಗಿ ಮಲಗಿದ್ದೀನಿ. ಫ್ರೂಟ್ ಕಸ್ಟರ್ಡ್ ಇನ್ನೂ ನನ್ನ ಫ್ರಿಜ್ಜಲ್ಲೇ ಬಿತ್ತಿತ್ತೆ. ಇವತ್ತು ಹೋಗಿ ಮನೆಗೆ ಹೋಗಿ ತಿಂತೀನಿ ನಾನು. ಬಾಯ್.